ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನಿಮ್ಮ ಜೀವನದಲ್ಲಿ ಮುಂದೇನು ಬರಲಿದೆ, ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗೈಡೆನ್ಸ್ ಫ್ರಮ್ ದಿ ಯೂನಿವರ್ಸ್, ಆ ಥರ ನಿಮಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 2 ಫೈಲ್ ಇದೆ. ಫೈಲ್ ನಂಬರ್ 1, ಇದು ಫೈಲ್ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಫೈಲ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಈಗ ಫೈಲ್ ನಂಬರ್ 1 ನಿಮ್ಮ ರೀಡಿಂಗ್ ನೋಡೋಣ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತೆ ಮೇಲ್ ಫೀಮೇಲ್ ಇಬ್ಬರಿಗೂ ಅನ್ವಯಿಸುತ್ತೆ. ಇದು ಯಾರ್ಯಾರು ನಿಮ್ಮ ಜೀವನದಲ್ಲಿ ಸ್ಟ್ರಕ್ ಆಗಿದ್ದೀರಾ, ಏನು ಕೆಲಸಗಳು ಆಗ್ತಾ ಇಲ್ಲ, ಅವ್ರಿಗೆ ಮುಂದೆ ಏನಾಗಬಹುದು, ಇಲ್ಲಿ ಏನು ಎನರ್ಜಿ ಬರಬಹುದು, ಯೂನಿವರ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ, ಏನು ಬ್ಲೆಸ್ಸಿಂಗ್ಸ್ ಇದೆ, ಆ ಥರ ನೋಡೋಣ. ನಿಮ್ಮ ಲವ್ ಲೈಫ್ ಇರಬಹುದು, ಫೈನಾನ್ಷಿಯಲ್ ಲೈಫ್ ಇರಬಹುದು, ನಿಮ್ಮ ಜಾಬ್, ಅದೆಲ್ಲನೂ ನೋಡೋಣ. ಏನು ಬ್ಲೆಸ್ಸಿಂಗ್ಸ್ ಬರಬಹುದು, ಏನು ಕಾರ್ಡ್ಸ್ ಬರಬಹುದು ನೋಡೋಣ. ನೈಟ್ ಆಫ್ ವ್ಯಾಂಡ್ಸ್, 6 of swords, 5 of cups, the hermit card, the temperance, ಇನ್ನು ಸ್ವಲ್ಪ ಕಾರ್ಡ್ಸ್ ನೋಡೋಣ. ಯಾರ್ಯಾರು ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಜಾಬ್ಗೋಸ್ಕರ ಕಾಯ್ತಾ ಇದ್ದೀರಾ, ನಿಮ್ಮ ಫೈನಾನ್ಷಿಯಲ್ ಲೈಫ್ ಇದೆಲ್ಲ ಮುಂದೆ ಹೇಗಿರುತ್ತೆ ಆ ಥರ ನೋಡೋಣ. ದಿ ಫೂಲ್ ಕಾರ್ಡ್, ಪೇಜ್ ಆಫ್ ಪೆಂಟಿಕಲ್ಸ್, 3 of swords, 5 of swords, ಬಾಟಮ್ ಆಫ್ ದಿ ಡೆಕ್, ದಿ ಲವರ್ಸ್ ಕಾರ್ಡ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ, ನಿಮಗೆ ಏನು ಗೈಡೆನ್ಸ್ ಇರಬಹುದು, ಏನು ಬ್ಲೆಸ್ಸಿಂಗ್ಸ್ ಇರಬಹುದು, ಆ ಥರ ನೋಡೋಣ. ಇಲ್ಲಿ ನಿಮ್ಮ ಲವ್ ಲೈಫ್ ಫಸ್ಟ್ ತಗೋಣ. ಕೆಲವರಿಗೆ ಇಲ್ಲಿ ಯಾರ್ಯಾರಿಗೆ ಬ್ರೇಕಪ್ ಆಗಿದೆ, ತುಂಬ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮೊದಲು ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ರಿ, ಈ ರಿಲೇಶನ್ಶಿಪ್ ಮುಗಿಯೋದೇ ಇಲ್ಲ, ನಾನು ಹೀಗೆ ಇರ್ತೀನಿ, ಈ ವ್ಯಕ್ತಿನೇ ನನ್ನ ಲೈಫಲ್ಲಿ ಇರ್ತಾರೆ ಕೊನೆ ತನಕ, ಆ ಥರ ನೀವು ತುಂಬ ನಂಬ್ಕೊಂಡಿದ್ರಿ ಒಂದು ಪರ್ಸನ್ಗೆ. ಅದೆಷ್ಟು ನೀವು ನಂಬ್ಕೊಂಡಿದ್ರಿ ಅಂತಂದ್ರೆ, ಈ ವ್ಯಕ್ತಿ ನನಗೆ ಮೋಸ ಮಾಡೋದೇ ಇಲ್ಲ, ನನ್ನ ಕೈ ಬಿಡೋದೇ ಇಲ್ಲ, ಆ ಥರ ನೀವು ಅನ್ಕೊಂಡಿದ್ರಿ. ಆದರೆ ಒಂದು ದಿವಸ ಇದಕ್ಕಿದ್ದ ಹಾಗೆ ಕೆಲವು ಸರಿ ನೋ ಕಾಂಟ್ಯಾಕ್ಟ್ ಇರಬಹುದು, ಕೆಲವು ಸರಿ ಆಟಿಟ್ಯೂಡ್ ತೋರಿಸಿರಬಹುದು, ಅವರು ನಿಮಗೆ ಮನಸ್ಸಿಗೆ ಬೇಜಾರಾಗಿದೆ ನಿಮಗೆ ಇಲ್ಲಿ. ಆದರೆ ನೀವು ಮನಸ್ಸು ಮಾಡ್ಕೊಂಡಿದ್ದೀರಾ, ಇಲ್ಲಿ ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರಲೇಬೇಕು. ಕೆಲವರು ಇಲ್ಲಿ ಮದುವೆ ಆಗಿರಬಹುದು, ಇನ್ ಕೆಲವರು ಅನ್ಮ್ಯಾರಿಡ್ ಪರ್ಸನ್ ಇರಬಹುದು. ಇಲ್ಲಿ ಅವ್ರು ಯಾರೇ ಆಗಿರಲಿ ನನ್ನ ಲೈಫಲ್ಲಿ ಅವ್ರು ಬರಬೇಕು, ಆ ಥರ ನೀವು ಮನಸ್ಸು ಮಾಡ್ಕೊಂಡಿದ್ದೀರಾ ಎಷ್ಟೋ ಸರಿ. ಕೆಲವು ಸರಿ ತುಂಬ ಬೇಜಾರಲ್ಲಿದ್ದೀರಾ. 5 of swords, the hermit card, 5 of cups, ತುಂಬ ಬೇಜಾರಲ್ಲಿದ್ದೀರಾ, ಮತ್ತೆ ಅವ್ರು ನನ್ನ ಲೈಫಲ್ಲಿ ಬರಬೇಕು ಅನ್ನೋದನ್ನ ನಿಮ್ಮ ಕ್ವೆಶ್ಚನ್ ಆಗಿದೆ. ಇಲ್ಲಿ ದಿ ಜಡ್ಜ್ಮೆಂಟ್ ಕಾರ್ಡ್ ಮತ್ತೆ ಟೆಂಪರೆನ್ಸ್ ಕಾರ್ಡ್ ಕೆಲವು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದೆ ಯೂನಿವರ್ಸಿಂದ. ಮತ್ತಿಲ್ಲಿ ಫೂಲ್ ಕಾರ್ಡ್, ನಿಮ್ಮ ಪರ್ಸನ್ಗೆ
ಒಂದು ಅವೇಕ್ನಿಂಗ್ ಆಗಬಹುದು ಗ್ರ್ಯಾಜುಯಲ್ ಆಗಿ. ಮತ್ತೆ ನಿಮ್ಮನ್ನ ಅವರು ನಿಧಾನವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಗಿದೊಂದು ಸರ್ಪ್ರೈಸ್ ಆಗಿರುತ್ತೆ ಇಲ್ಲಿ. ಆ ಥರನೇ ಇಲ್ಲಿ ದಿ ಜಡ್ಜ್ಮೆಂಟ್, ದಿ ಟೆಂಪರೆನ್ಸ್ ಹೇಳ್ತಾರೆ. ಮೊದಲಿನ ಹಾಗೆ ಅಲ್ದಿದ್ರೂ ಒಂದು ಮಾತಾಡೋ ಸ್ಟೇಜ್ಗೆ ನೀವು ಬರ್ತೀರಾ, ಮಾತಾಡಿಸ್ತೀರಾ, ಆ ಥರನೂ ಇಲ್ಲಿ ಹೇಳ್ತಾರೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವಿಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಕೆಲವು ಸರಿ ನೀವು ಎಫರ್ಟ್ಸ್ ಹಾಕಬೇಕು. ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೋ ಅದೆಲ್ಲ ಮಾಡ್ಕೊಂಡಾವಾಗ ನಿಮ್ಮ ಮೊದಲಿನ ಲೈಫು ಮತ್ತೆ ಹಿಂತಿರುಗುತ್ತೆ. ಆದರೆ ಅದಕ್ಕೋಸ್ಕರ ನೀವು ಎಫರ್ಟ್ಸ್ ಹಾಕಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅನ್ನೋದನ್ನು ಹೇಳುತ್ತೆ. ಮತ್ತೆ ಇಲ್ಲಿ ಕೆಲವರಿಗೆ ಫೈನಾನ್ಷಿಯಲ್ ಲೈಫ್ ಮತ್ತೆ ಕೆರಿಯರ್ ಹೇಗಿರುತ್ತೆ ನೋಡೋಣ. ಪೇಜ್ ಆಫ್ ಕಪ್ಸ್, ದಿ ಸ್ಟಾರ್ ಕಾರ್ಡ್, Knight of Cups, the World card, Eight of Swords, ಮತ್ತೆ ಲವರ್ಸ್ ಕಾರ್ಡ್ ಬಂದಿದೆ ನಿಮಗೆ. ಇಲ್ಲಿ 9 of Wands, the Death card, bottom of the deck, King of Cups. ಇಲ್ಲಿ ನಿಮಗೆ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಆ ಥರ ನೋಡಿದಾಗ ಇಲ್ಲಿ ನಿಮ್ಮ ಫೈನಾನ್ಷಿಯಲ್ ಲೈಫ್ ಇರಬಹುದು, ನಿಮ್ಮ ಕೆರಿಯರ್ ಅಥವಾ ಜಾಬ್ ಇರಬಹುದು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಮುಂದೆ ಒಳ್ಳೆ ಒಂದು ಲೈಫ್ ಇದೆ ನಿಮಗೆ. ನಿಮ್ಮ ಫೈನಾನ್ಷಿಯಲ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. ನೀವೇನು ಮುಂದೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಕೆಲವನ್ನೆಲ್ಲ ಇಲ್ಲಿ ಟ್ರೈನಿಂಗ್ ತಗೋತೀರಾ ನೀವು. ದಿಸ್ ಸ್ಟಾರ್ ಕಾರ್ಡ್ ಇದೆ. ತುಂಬಾ ಯೋಚನೆ ಮಾಡಿ ನೀವು ಹೆಜ್ಜೆ ಇಡಬೇಕಾಗುತ್ತೆ. ಇಲ್ಲಿ ಕೆಲವು ಆನ್ಲೈನ್ ಟ್ರೈನಿಂಗ್ಸ್ ಇರಬಹುದು, ಕೆಲವು ವಿಡಿಯೋಸ್ ನೋಡೋದಾಗಿರಬಹುದು. ಆ ಥರ ಎಲ್ಲ ಮಾಡಿ ನಿಮ್ಮ ಸ್ಕಿಲ್ನ ಇಲ್ಲಿ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡ್ಕೊಂಡಾಗ ನಿಮ್ಗಿಲ್ಲಿ ಒಂದು ಸಕ್ಸಸ್ ಇದೆ. ಯಾವುದೇ ನಿಮ್ಮ ಹಿಂದಿನ ಬೇಜಾರು ಇರಬಹುದು, ನಂಗೆ ಜಾಬ್ ಇಲ್ಲ ಅನ್ನೋ ಥರ, ಅಥವಾ ನನಗೆ ನನ್ನ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಬೇಕು ಆ ಥರ ತುಂಬ ಯೋಚನೆ ಮಾಡ್ತಾ ಇದ್ರೆ ನಿಮ್ಗಿಲ್ಲಿ ಒಂದು ರೀಬರ್ತ್ ಇದೆ ನಿಮಗೆ. ಆದರೆ ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳುತ್ತೆ. ಬ್ಲೈಂಡ್ ಆಗಿ ಹೋಗಿ ಏನೋ ಒಂದು ಕೆಲಸ ಮಾಡೋದು ಬಿಟ್ಟು ನೀವು ಅದಕ್ಕೋಸ್ಕರ ಟ್ರೈನ್ ಅಪ್ ಮಾಡಿಕೊಂಡು ಕೆಲವು ಸ್ಕಿಲ್ಗಳನ್ನ ಡೆವಲಪ್ ಮಾಡಿಕೊಂಡಾಗ ನಿಮ್ಮ ಫೈನಾನ್ಷಿಯಲ್ ಲೈಫ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಫೈನಾನ್ಸ್ನು ಮುಂದೆ ನಿಮಗೆ ಕೆಲವು ಹಿಡಿದಿರುವಂತ ದುಡ್ಡುಗಳು ಬರಬಹುದು ಅನ್ನೋದನ್ನು ಹೇಳ್ತಾ ಇದೆ. ಕೆಲವು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಯೂನಿವರ್ಸ್ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡ್ತಾ ಹೋಗುತ್ತೆ. ಆದರೆ ಅದನ್ನ ನೀವು ರಿಸೀವ್ ಮಾಡೋ ಸ್ಟೇಜಲ್ಲಿ ಇರಬೇಕು. ನಾನು ಮುಂದೆ ಏನ್ ಮಾಡಲಿ, ನನಗೆ ಯಾವುದು ಜಾಬ್ ಸಿಗ್ತಾ ಇಲ್ಲ, ನಾನು ಏನೋ ಒಂದು ಸೆಲ್ಫ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಆ ಥರ ಎಲ್ಲ ನೀವು ಮನಸ್ಸಲ್ಲಿ ಅನ್ಕೊಂಡಾಗ ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗಬೇಕಾಗತ್ತೆ ಅನ್ನೋದನ್ನು ಯೂನಿವರ್ಸ್ ಹೇಳುತ್ತೆ ನಿಮಗೆ. ಇಲ್ಲಿ ದಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಯಾವುದೇ ವಿಶಸ್ಸು ಪೂರ್ತಿ ಆಗುತ್ತೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮ್ಮ ಲೈಫಲ್ಲಿ. ಯಾವಾಗನೂ ಪ್ರೀತಿ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮ ಸೆಲ್ಫ್ ಲವ್, ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಟ್ಟಾಗ ನಿಮ್ಮ ಒಂದು ಇಂಡಿವಿಜುವಾಲಿಟಿ, ನಾನು ಮುಂದೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು, ಆ ಥರ ಎಲ್ಲ ನೀವು ಅನ್ಕೊಂಡಾಗ ನಿಮ್ಮ ಲೈಫ್ ಇಲ್ಲಿ ಚೆನ್ನಾಗಾಗುತ್ತೆ. ದಿ ವರ್ಲ್ಡ್ ಕಾರ್ಡ್ ಇದೆ, ದಿ ಸ್ಟಾರ್ ಇದೆ. ಯಾರ್ಯಾರಿಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಬೇರೆ ಒಂದು ಊರಲ್ಲಿ ಜಾಬ್ ಇರಬಹುದು ಅಥವಾ ಒಂದು ಒಳ್ಳೆ ಕಡೆ ಟ್ರಾವೆಲ್ ಮಾಡಬಹುದು ನೀವು, ಆ ಥರನೂ ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ತೋರಿಸ್ತಾ ಇದೆ. ಕೆಲವು ಸರಿ ನಿಮ್ಮ ಜಾಬು ಅಷ್ಟೇ, ಒಳ್ಳೆ ಸ್ಯಾಲ್ರಿ ಕೊಡ್ದಿರೋ ಅಂಥ ಜಾಬ್, ತುಂಬ ಸ್ಟ್ರೆಸ್ಫುಲ್ ಆಗಿರೋಂಥ, ಒಳ್ಳೆ ಪೇಮೆಂಟ್ ಇಲ್ಲದೆ ಇರುವಂಥ ಜಾಬ್
ಯಾರ್ಯಾರು ಸಫರ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಇಲ್ಲಿ ಮುಂದೆ ಒಳ್ಳೆ ಜಾಬ್ ಸಿಗಬಹುದು. ಆದರೆ ಇಲ್ಲಿ ಕೆಲವು ಸರಿ ಎಫರ್ಟ್ಸ್ ಹೇಳುತ್ತೆ. ಎಷ್ಟೋ ಸರಿ ನೀವು ನಿಮ್ಮ ಕೆಲಸಕ್ಕೋಸ್ಕರ ನೀವು ನಿಮ್ಮ ಒಂದು ಏಮ್ಸ್, ನಿಮ್ಮ ಗುರಿ, ಅದಕ್ಕೋಸ್ಕರ ನೀವು ನಿಂತ್ಕೋಬೇಕು, ಸ್ಟ್ಯಾಂಡ್ ಆಗಬೇಕು ಫರ್ಮ್ ಆಗಿ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಗಟ್ಟಿಯಾಗಿ ನಿಂತ್ಕೋಬೇಕು, ನಾನು ಮಾಡಬೇಕು ಆ ಥರ. ಇಲ್ಲಿ ಕೆಲವು ನಿಮಗೆ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು, ನಿಮ್ಮ ಪೇರೆಂಟ್ಸ್ದು. ಕೆಲವು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು ನಿಮಗೆ. ಇಲ್ಲಿ ಅದ್ರ ಕಡೆ ಗಮನ ಕೊಟ್ಟು ನೀವು ಮುಂದೆ ಹೋದಾಗ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದೆ. ಬಾಟಮ್ ಆಫ್ ದಿ ಡೆಕ್, ಕಿಂಗ್ ಆಫ್ ಕಪ್ಸ್. ನೀವು ಈ ತರ ಎಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಹೋದಾಗ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಆದರೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಕೇರ್. ಬೇರೆ ಯಾವ್ಯಾವುದೋ ಸಣ್ಣ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡು ಮುಂದುವರೆದಾಗ ಇಲ್ಲಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಅನ್ನೋದನ್ನ ದಿ ವರ್ಲ್ಡ್ ಕಾರ್ಡ್ ಹೇಳ್ತಾ ಇದೆ. ಇಲ್ಲಿ ಡೆತ್ ಕಾರ್ಡ್, ನಿಮ್ದು ಯಾವುದೇ ಹಿಂದೆ ಸ್ಟಕ್ ಆಗಿರೋ ಎನರ್ಜಿ ಇರಬಹುದು, ಅದೆಲ್ಲ ಕಡಿಮೆ ಆಗಿ ನಿಮ್ಗಿಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ದಿ ಸ್ಟಾರ್ ಕಾರ್ಡ್ ಇದೆ. ದಿ ಲವರ್ಸ್ ಕಾರ್ಡ್, ನಿಮ್ಮ ಪರ್ಸನಲ್ ಲೈಫನ್ನು ಹಾಗೆ ಚೆನ್ನಾಗಾಗುತ್ತೆ. ನಿಮಗೆ ಏಸ್ ಆಫ್ ಪೆಂಟಿಕಲ್ಸು ಬಂದಿದೆ. ಯಾವ್ಯಾವುದು ನಿಮ್ದು ಹಿಡ್ದಿರುವಂತ ಕೆಲವು ಫೈನಾನ್ಸ್ಗಳೆಲ್ಲ ನಿಮಗೆ ಬರುತ್ತೆ. ಆದ್ರೆ ಅದಕ್ಕೋಸ್ಕರ ನೀವು ಪ್ರಯತ್ನ ಒಂದು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ. ದಿ ಟೆಂಪರೆನ್ಸ್ ಕಾರ್ಡ್, ಕೆಲವು ಪ್ರಯತ್ನಗಳನ್ನ ನೀವು ಮಾಡಿದಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಎನರ್ಜಿ ಕಾರ್ಡ್ ಏನ್ ಕೊಡಬಹುದು ನೋಡೋಣ. ಏನ್ ಮೆಸೇಜಸ್ ಕೊಡಬಹುದು ನಿಮಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನ್ ಬರುತ್ತೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ, ಏನ್ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಇದು ಮೇಲ್ ಅಂಡ್ ಫೀಮೇಲ್ ಇಬ್ಬರಿಗೂ ಅನ್ವಯಿಸುತ್ತೆ. ಇನ್ ಯಾಂಗ್, ವಾವ್. ಇಲ್ಲಿ ದಿ ಥಿಂಕಿಂಗ್ ವುಮನ್, ಅಟ್ಯಾಚ್ಮೆಂಟ್, ಬಾಟಮ್ ಆಫ್ ದಿ ಡೆಕ್ ಡಿಸಿಟ್. ಕೆಲವು ಸರಿ ಇಲ್ಲಿ ನಿಮ್ಗೆ ಏನೇನು ಒಂದು ವಾರ್ನಿಂಗ್ ಕೊಡ್ತಾ ಇದೆ. ಆ ಥರ ನೋಡಿದಾಗ ನಿಮ್ಮ ಲೈಫಲ್ಲಿ ಒಂದು ಇನ್ ಯಾಂಗ್ ಕನೆಕ್ಷನ್ ಇದೆ. ಯಾವುದೇ ನಿಮ್ಮ ನೆಗೆಟಿವ್ ಎನರ್ಜಿ ಇರಬಹುದು, ಇಲ್ಲಿ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಆ ಥರ ನಿಮ್ಗಿಲ್ಲಿ ಇನ್ ಯಾಂಗ್ ಎನರ್ಜಿ ಬರ್ತಾ ಇದೆ. ದಿ ಥಿಂಕಿಂಗ್ ವುಮನ್, ನೀವು ಬರೋ ದಿವಸಗಳಲ್ಲಿ ತುಂಬಾ ಯೋಚನೆ ಮಾಡ್ತೀರಾ ಈ ವಿಡಿಯೋ ನೋಡಿದ್ಮೇಲೆ. ಹೌದು, ನನ್ನ ಲೈಫಲ್ಲಿ ಯಾಕೆ ಹೀಗಾಗ್ತಾ ಇದೆ, ಯಾಕೆ ನನ್ನ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಆ ಥರ ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ. ಇಲ್ಲಿ ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಟ್ಕೋಬೇಕಾಗತ್ತೆ. ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅವೆಲ್ಲ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ. ನಿಮ್ಮ ಯಾವುದೇ ರಿಲೇಶನ್ಶಿಪ್ ಇರಬಹುದು, ಯಾರ್ಯಾರಿಗೆ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಇಲ್ಲೊಂದು ಅಟ್ಯಾಚ್ಮೆಂಟ್ ಬರಬಹುದು. ಮತ್ತೆ ನಿಮ್ಮ ಮೇಲೆ ಅವ್ರಿಗೆ ಮತ್ತೆ ಮನಸ್ಸಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಬಹುದು. ಆ ಥರ ನಿಮಗಿಲ್ಲಿ ಮೆಸೇಜ್ ಇದೆ. ಆದರೆ ಇಲ್ಲಿ ಡಿಸಿಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವರಿಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾವುದೇ ವಿಷಯ ಆಗಿರಬಹುದು, ಫೈನಾನ್ಷಿಯಲ್ ಮ್ಯಾಟರ್ಸ್, ಪರ್ಸನಲ್ ಅಥವಾ ಜಾಬ್ ರಿಲೇಟೆಡ್. ಕೆಲವು ಸರಿ ನೀವು ಹುಷಾರಾಗಿ ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಬಿ ಅವೇರ್ ಆ ಥರನೂ ಹೇಳುತ್ತೆ. ನಿಮ್ಗೊಂದು ಎಚ್ಚರಿಕೆ ಇದು. ಮುಂದೆ ಹೆಜ್ಜೆ ಇಡೋಕ್ ಮುಂಚೆ ಕೆಲವು ಸರಿ ಯೋಚನೆ ಮಾಡಿ ಮುಂದೆ ಹೋಗಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ನಾನಿಷ್ಟು ಹೇಳ್ತಾ ನಿಮ್ ಲೈಫಲ್ಲಿ ಯೂನಿವರ್ಸ್ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ಲಿ, ಒಳ್ಳೆ ಸರ್ಪ್ರೈಸಸ್ ಬರಲಿ ನಿಮ್ ಲೈಫಲ್ಲಿ, ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಫೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫೈಲ್ ನಂಬರ್ 2, ನೀವು ಈ ಬ್ಲೂ ಕಾರ್ಡ್ ಆರಿಸ್ಕೊಂಡಿದ್ದೀರಾ.
ನಿಮಗೆ ಏನೇನು ಮೆಸೇಜ್ ಬರಬಹುದು ಟ್ಯಾರೋ ಕಾರ್ಡಿಂದ ನೋಡೋಣ. ನಿಮ್ಮ ಲೈಫಲ್ಲಿ ಮುಂದೇನು ಬರಲಿದೆ, ಯೂನಿವರ್ಸ್ ನಿಮಗೆ ಯಾವ್ಯಾವ ಬ್ಲೆಸ್ಸಿಂಗ್ಸ್ ಕೊಡಬಹುದು, ಏನೇನು ಸರ್ಪ್ರೈಸಸ್ ಕೊಡಬಹುದು ಆ ಥರ ನೋಡೋಣ. ಇದು ಮೇಲ್ ಅಂಡ್ ಫೀಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾರು ಪರ್ಸನಲ್ ಲೈಫ್ ನಿಮ್ಮ ಒಂದು ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ಆ ಥರ ನೋಡೋಣ. ಏನೇನು ಯೂನಿವರ್ಸ್ ಮೆಸೇಜಸ್ ಕೊಡಬಹುದು, ಏನೇನು ಗೈಡೆನ್ಸ್ ಕೊಡಬಹುದು ನಿಮಗೆ, ಆ ಥರ ನೋಡಿದಾಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ದಿ ಟೆಂಪರೆನ್ಸ್, ದಿ ವರ್ಲ್ಡ್ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಸಾರ್ಡ್ಸ್, ಸೆವೆನ್ ಆಫ್ Pentacles, Ten of Swords, the Chariot card, Two of Swords, Five of Pentacles, Eight of Swords, bottom of the deck, Page of Wands. ಇಲ್ಲಿ ಹತ್ರ ನೋಡಿದಾಗ ನಿಮಗೆ ಏನೇನು ಮೆಸೇಜ್ ಬರ್ತಾ ಇದೆ. ಫಸ್ಟ್ ನಿಮ್ಮ ಪರ್ಸನಲ್ ಲೈಫ್ ನೋಡೋಣ. ನಿಮ್ಮ ಲೈಫಲ್ಲಿ ಯಾರು ಬರ್ತಾರೆ ಮುಂದೆ, ಅಥವಾ ಈಗ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರು ಬರ್ತಾರಾ, ಆ ಥರ ನೋಡಿದಾಗ ಇಲ್ಲಿ ದಿ ಟೆಂಪರೆನ್ಸ್ ಕಾರ್ಡ್ ಇದೆ. ಕೆಲವ್ರಿಗಿಲ್ಲಿ ಬರ್ತಾರೆ, ನೀವು ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಬರ್ತಾರೆ ಅನ್ನೋದನ್ನ ಚಾರಿಯಟ್ ಕಾರ್ಡ್ ಹೇಳ್ತಾ ಇದೆ. ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇರೋರಿಗೆ ಇಲ್ಲೊಂದು ಸರ್ಪ್ರೈಸ್ ಇರಬಹುದು. ಇಲ್ಲಿ 10 ಆಫ್ ಸಾರ್ಡ್ಸ್ ಮತ್ತೆ 8 ಆಫ್ ಸಾರ್ಡ್ಸ್ ಆ ಎನರ್ಜಿನಲ್ಲಿರೋರಿಗೆ, ಮತ್ತೆ ಇಲ್ಲೊಂದು 5 ಆಫ್ ಪೆಂಟಿಕಲ್ಸ್. ತುಂಬಾ ಬೇಜಾರಲ್ಲಿದ್ದೀರಾ, ನನ್ನ ಪರ್ಸನ್ ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಕೆಲವರು. ಆ ಥರದವ್ರಿಗೆ ಕೆಲವು ಸರ್ಪ್ರೈಸ್ಗಳು ಬರಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಅವರು ನಿಮಗೆ ನಿಮ್ಮ ಮೇಲೆ ಅವ್ರಿಗೆ ಮನಸ್ಸಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮತ್ತಿನ್ನಿಲ್ಲಿ ಕೆಲವರಿಗೆ ತುಂಬಾ ಡೌಟ್ಸ್ ಇದೆ, ಎರಡೆರಡು ಮನಸ್ಸು. ಮತ್ತೆ ಅವ್ರು ನನ್ನ ಲೈಫಲ್ಲಿ ಬರ್ತಾರಾ ಇಲ್ವಾ, ನಾನು ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ, ಆ ಥರ ನಿಮ್ಮ ಮನಸ್ಸಲ್ಲಿ ತುಂಬಾ ಡೌಟ್ಸ್ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಕಾಯ್ಬೇಕಾ, ಮುಂದೆ ನನ್ನ ಲೈಫ್ ನೋಡ್ಕೊಳ್ಳ, ಆ ಥರನೂ ಇದೆ ನಿಮಗೆ. ಮನೆಯಲ್ಲಿ ಪರಿಸ್ಥಿತಿನೂ ಹಾಗೇ ಇದೆ. ಮನೆಯಲ್ಲಿ ಫೋರ್ಸ್ ಜಾಸ್ತಿ ಆಗಿದೆ, ಮದುವೆ ಮಾಡ್ಕೋ, ಒಲ್ಲ ಒಂದು ಜಾಬ್ ನೋಡು, ಫೈನಾನ್ಷಿಯಲ್ ಆಗಿ ಸ್ಟ್ಯಾಂಡ್ ಆಗು ನೀನು, ಆ ಥರನೂ ನಿಮಗೆ ತುಂಬ ಮನೆಯಲ್ಲಿ ಪ್ರೆಷರ್ ಇದೆ. ಯಾವುದೋ ಒಂದು ಡಿಸೈಡ್ ಮಾಡ್ಕೋ, ಆ ಥರನೂ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಿಮ್ಮ ಮನಸ್ಸು ಕಾಯ್ತಾ ಇದೆ. ಮತ್ತೆ ನಿಮ್ಮನ್ನ ಬಿಟ್ಟು ಹೋಗಿರೋ ಪರ್ಸನ್ ಮತ್ತೆ ಬರ್ತಾರ. ನನ್ನ ಲೈಫಲ್ಲಿ ಅವರು ತುಂಬಾ ನನಗೆ ಆಶ್ವಾಸನೆ ಕೊಟ್ಟಿದ್ರು, ನಾವು ತುಂಬಾ ಚೆನ್ನಾಗಿದ್ವಿ, ನನ್ನನ್ನು ಬಿಡಲ್ಲ ಅಂತಾನೂ ಹೇಳಿದ್ರು. ಆ ಥರ ನೀವು ಎಷ್ಟೋ ಸರಿ ಅನ್ಕೋತೀರಾ, ನಮ್ಮ ಲೈಫ್ ಮುಂದೆ ತುಂಬಾ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಕನಸುಗಳನ್ನ ಕಟ್ಕೊಂಡಿದ್ರಿ. ಆದರೆ ಇವತ್ತು ಅವ್ರಿಗೋಸ್ಕರ ಕಾಯುವಂತ ಪರಿಸ್ಥಿತಿ ಬಂದಿದೆ. ಕಾಯ್ಬೇಕಾ, ಅಥವಾ ನಾನು ಮುಂದೆ ನನ್ನ ಲೈಫ್ ನೋಡ್ಕೊಳ್ಳ, ಅವ್ರು ಬರ್ತಾರಾ ಇಲ್ವಾ, ಆ ಥರ ನಿಮ್ಮ ತುಂಬಾ ಸಮಸ್ಯೆಗಳು ಇದೆ ನಿಮ್ಮ ತಲೆನಲ್ಲಿ. ಇಲ್ಲಿ ಕೆಲವ್ರಿಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಬರ್ತಾರೆ. ಇಲ್ಲಿ ದಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಲೈಫ್ ಇದೆ, ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಮತ್ ಕೆಲವರು ಯಾರ್ಯಾರು ಮ್ಯಾರಿಡ್ ಪರ್ಸನ್, ನನಗೆ ಮಕ್ಕಳು ಬೇಕು, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಲೈಫಲ್ಲೂ ಒಳ್ಳೆ ದಿನಗಳು ಬರುತ್ತೆ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಒಂದು ಒಳ್ಳೆ ಮಗು ಬರುವ ಸೂಚನೆ ಇಲ್ಲಿ ತೋರಿಸ್ತಾ ಇದೆ. ನಿಮ್ಗೊಳ್ಳೆ ಸರ್ಪ್ರೈಸ್ಗಳು ಇರಬಹುದು ನಿಮ್ಮ ಲೈಫಲ್ಲಿ.
ದಿ ವರ್ಲ್ಡ್ ಕಾರ್ಡ್. ಮುಂದೆ ಜರ್ನಿ ಇರಬಹುದು, ಯಾವುದೇ ವಿಷಯಕ್ಕಾಗ್ಲಿ, ಯಾವುದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನೀವು, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಎಜುಕೇಶನ್ ಆಗಲಿ, ಆ ಥರ ಎಲ್ಲ ಯೋಚನೆ ಮಾಡಿದಾಗ ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ದಿ ವರ್ಲ್ಡ್ ಕಾರ್ಡ್ ಹೇಳ್ತಾ ಇದೆ. ಆದ್ರಿಂದ ಯಾವುದಕ್ಕೂ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ತಲೆ ಎತ್ತಿ ಪ್ರಯತ್ನ ಅಂತೂ ಪಡಬೇಕು. ಸುಮ್ಮನೆ ಯೋಚನೆ ಮಾಡ್ತಾ ಇದ್ರೆ ಯಾವ ಕೆಲಸನೂ ಆಗಲ್ಲ. ನನ್ನ ಹತ್ರ ದುಡ್ಡಿಲ್ಲ, ನನಗೆ ಜಾಬ್ ಇಲ್ಲ, ನನಗೆ ಮದುವೆ ಆಗ್ತಿಲ್ಲ, ಆ ಥರ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ, ತಲೆ ಬಗ್ಸಿ, ಯಾವ ಕೆಲಸನೂ ಆಗಲ್ಲ. ಇಲ್ಲಿ ಯಾವಾಗನೂ ತಲೆ ಎತ್ತಿ ನಿಂತ್ಕೋಬೇಕು. ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ, ನನ್ನ ಲೈಫಲ್ಲಿ ಯಾಕೆ ಸಮಸ್ಯೆಗಳು, ನನ್ನ ಎನರ್ಜಿನಲ್ಲಿ ಏನಾಗಿದೆ, ನನ್ಗೇನಾಗಿದೆ ಅನ್ನೋದನ್ನ ನೀವು ಯೋಚನೆ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಸರಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತೀರಾ, ದುಡ್ಡಿಗೆ ತುಂಬಾ ಸಮಸ್ಯೆಗಳಿರುತ್ತೆ. ಆದ್ರಿಂದ ಕೆಲವು ಸರಿ ನಿಮ್ಮನ್ನ ನೀವು ಪ್ರಶ್ನೆಗಳನ್ನ ಹಾಕೊಂಡು ನಿಂತ್ಕೊಂಡಾಗ ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್, ಒಂದು ಗಟ್ಟಿಯಾಗಿ ನೀವು ಒಂದು ಡಿಸಿಷನ್ ತಗೋಬೇಕು, ನಿರ್ಧಾರಗಳನ್ನ ತಗೋಬೇಕು. ಆ ಥರ ನಿಮ್ಗಿಲ್ಲಿ ಗೈಡೆನ್ಸ್ ಯೂನಿವರ್ಸ್ ಇಂದ ಬರ್ತಾ ಇದೆ. ಇದಕ್ಕೆ ಮತ್ತೆ ನೋಡೋಣ ಕ್ಲಾರಿಟಿ. ಮತ್ತೆ ಇನ್ನೇನೇನು ಕಾರ್ಡ್ಸ್ ಬರಬಹುದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಫೈನಾನ್ಷಿಯಲ್ ಲೈಫ್ ಆಗಿರಬಹುದು, ನಿಮ್ಮ ಕೆರಿಯರ್ ಬಗ್ಗೆ ಆಗಿರಬಹುದು. ಏನು ಗೈಡೆನ್ಸ್ ಕೊಡುತ್ತೆ ಯೂನಿವರ್ಸ್, ನಿಮಗೆ ಏನು ಮೆಸೇಜಸ್ ಕೊಡುತ್ತೆ, ಆ ಥರ ನೋಡೋಣ. 8 ಆಫ್ ಕಪ್ಸ್, ಇಲ್ಲಿ ದಿ ಹರ್ಮಿಟ್ ಕಾರ್ಡ್, Knight of Wands, Wheel of Fortune, Four of Cups. ಎರಡು ಕಾರ್ಡ್ ಇದೆ ಇಲ್ಲಿ. ಪೇಜ್ ಆಫ್ ಸಾರ್ಟ್ಸ್ ಮತ್ತೆ 6 ಆಫ್ ಕಪ್ಸ್. ಬಾಟಮ್ ಆಫ್ ದಿ ಡೆಕ್ 3 ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಕೆಲವರಿಗೆ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಯಾವುದೇ ಪರಿಸ್ಥಿತಿ ಇರಬಹುದು, ನೀವು ಎದುರಿಸೋದನ್ನ ಕಲ್ತ್ಕೋಬೇಕಾಗತ್ತೆ. ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಬರುತ್ತೆ, ಆದ್ರೆ ಅದನ್ನ ತಗೊಳ್ಳೋದು ಹೇಗೆ ಅನ್ನೋದನ್ನ ನೀವು ಕಲ್ತ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ಸರಿ ನಮ್ಮ ಮುಂದೆ ದುಡ್ಡು ಬಿದ್ದಿದ್ರು ಸಹಿತ ನಾವು ಕಾಣಿಸಲ್ಲ, ನಮ್ಗೆ ಆ ಥರ ನಮ್ಮ ಮನಸ್ಥಿತಿ ಇರುತ್ತೆ. ಏನೋ ಯೋಚನೆ ಮಾಡಿಕೊಂಡು ಏನೋ ಕಾಣಿಸಲ್ಲ ನಮ್ಗೆ, ನಾವು ಮುಂದೆ ಹೋಗ್ಬಿಡ್ತೀವಿ. ಆ ಥರನೂ ನಮ್ಮ ಮನಸ್ಥಿತಿನ ಮಾಡ್ಕೋಬಾರ್ದು. ಯಾವಾಗನೂ ಅಪರ್ಚುನಿಟೀಸ್ಗಳನ್ನ ಯಾವಾಗನೂ ನಮ್ಮದಾಗಿ ಮಾಡ್ಕೋಬೇಕು. ಯಾವುದೇ ಒಂದು ಪುಟ್ಟದ್ ಬರಲಿ, ಅದನ್ನ ಗ್ರ್ಯಾಬ್ ಮಾಡಿಕೊಂಡು ನೀವು ಅದನ್ನ ಬೆಳೆಸ್ಕೊತಾ ಹೋದಾಗ ನಿಮ್ಗಿಲ್ಲಿ ಒಳ್ಳೊಳ್ಳೆ ಮುಂದೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಯಾವಾಗ ಸುಮ್ಮನೆ ಬೇಜಾರು ಮಾಡ್ಕೊಂಡಿರೋದಾಗ್ಲಿ, ತುಂಬಾ ಯೋಚನೆ ಮಾಡೋದಾಗ್ಲಿ ಮಾಡಿದಾಗ ಯಾವುದೇ ಅಪರ್ಚುನಿಟೀಸ್ ನಾನು ಹೇಳಿದೆ ಎದುರುಗಡೆ ಬಂದ್ರೂ ನನಗೆ ಬೇಡ ಅನ್ನೋ ಆ ಥರ ನಿಮ್ಮ ಮನಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ನಂಗೆ ಆ ಕೆಲಸ ಇಷ್ಟ ಇಲ್ಲ, ನಂಗೆ ಈ ಕೆಲಸ ಇಷ್ಟ ಇಲ್ಲ, ನಂಗೆ ಈ ರಿಲೇಶನ್ಶಿಪ್ ಬೇಡ, ಆ ರಿಲೇಶನ್ಶಿಪ್ ಬೇಡ, ಆ ಥರ ನೀವು ಎಷ್ಟೋ ಸರಿ ನೀವು ಮನಸ್ಸಲ್ಲಿ ಅನ್ಕೊಂಡಾಗ ಕೆಲವು ಸರಿ ನೀವು ಯಾವುದೇ ಒಂದು ಪುಟ್ಟ ಡಿಸಿಷನ್ ಆಗಲಿ, ನಿರ್ಧಾರ ಆಗಲಿ ಸರಿಯಾಗಿ ತಗೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋದವಾಗ ಅದು ಮುಂದೆ ಅದೇ ದೊಡ್ಡದಾಗಿ ಬೆಳಿಬಹುದು, ನಿಮ್ಗೆ ಮುಂದೆ ಸುಖ ಸಂತೋಷ ಎಲ್ಲ ಕೊಡಬಹುದು ಅದೇನೇನೆ. ಆ ಥರ ಇಲ್ಲಿ ನಿಮಗೆ ವೀಲ್ ಆಫ್ ಫಾರ್ಚೂನ್ ಇದೆ ನಿಮ್ಮ ಲೈಫಲ್ಲಿ. ನಿಮ್ಗೆ ಒಳ್ಳೆ ಮುಂದೆ ಅದೃಷ್ಟ ಇದೆ, ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ 6 ಆಫ್ ಕಪ್ಸ್, ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಇದೆ ಅನ್ನೋದನ್ನ ಹೇಳುತ್ತೆ. 8 ಆಫ್ ವ್ಯಾಂಡ್ಸ್ ಮತ್ತು ಇಲ್ಲಿ 6 ಆಫ್ ಕಪ್ಸ್. ನಿಮ್ಮ ರಿಲೇಶನ್ಶಿಪ್ ಆಗಿರಬಹುದು, ಜಾಬ್ ಆಗಿರಬಹುದು, ಕೆಲವು ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ಗಳು ಯೂನಿವರ್ಸ್ ಇಂದ ಇದೆ ನಿಮ್ಗೆ. ಕೆಲವು ಸರಿ ನೀವು ಎಷ್ಟೇ ಇದ್ರೂನು ಮನಸ್ಸು ಯಾಕೋ ತುಂಬಾ ಹಿಂಜರಿಯತ್ತೆ ಮುಂದೆ ಹೋಗಕ್ಕೆ, ಒಂದು ಕಾನ್ಫಿಡೆನ್ಸ್ ಇರಲ್ಲ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಕೆಲವು ಸರಿ ಏನ್ ಹೇಳತ್ತಪ್ಪ ಅಂದ್ರೆ, ಯಾವ್ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಂಡಿರೋ ಬದಲು ನಿಮ್ಮ ಲೈಫ್ನ ನೀವು ನೋಡಿಕೊಂಡು ಯಾರ್ಯಾರನೋ ಸಜೆಷನ್ ಕೇಳೋದು, ನಾನು ಏನ್ ಮಾಡಲಿ ಮುಂದೆ, ನನ್ನ ಕೆಲಸ ಆಗ್ತಾ ಇಲ್ಲ, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಸರಿಗಿಲ್ಲ, ನನ್ನ ರಿಲೇಶನ್ಶಿಪ್ ಸರಿಯಾಗಿ ನಡೀತಾ ಇಲ್ಲ, ಆ ಥರ ನೀವು ತುಂಬಾ
ಸಜೆಷನ್ಸ್ನ ಕೇಳಿದಾಗ ಇಲ್ಲಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಅದೊಂದೇ ಆನ್ಸರ್ ಇಲ್ಲಿ. ನಿಮ್ಮಲ್ಲಿ ನೀವೇ ಕ್ವೆಶ್ಚನ್ಗಳನ್ನ ಹಾಕೊಂಡು ನನಗೆ ಯಾಕೆ ಈ ತರ ಆಗ್ತಾ ಇದೆ, ನನ್ನ ರಿಲೇಶನ್ಶಿಪ್ ಯಾಕೆ ಮುಂದೆ ಹೋಗ್ತಾ ಇಲ್ಲ, ಕೆಲವು ಸರಿ ನಿಮ್ಮ ಮನೆಯಲ್ಲಿ ಎಲ್ಲನೋ ಪ್ರಾಬ್ಲಮ್ಸ್ಗಳು ಇರಬಹುದು, ನಿಮ್ಮ ತಂದೆ ತಾಯಿನ ನಿಮ್ಮ ಹೆತ್ತವರ ಕೆಲವು ಆಸೆಗಳನ್ನ ನೀವು ಪೂರೈಸಬೇಕಾಗತ್ತೆ. ಯಾವ್ಯಾವುದೋ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಿಮ್ಮ ಕೆರಿಯರ್, ನಿಮ್ಮ ಎಜುಕೇಶನ್, ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಿಮಗೆ ಮುಂದೆ ಇಲ್ಲಿ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ವೀಲ್ ಆಫ್ ಫಾರ್ಚೂನ್ ತೋರಿಸ್ತಾ ಇದೆ, ಜುಪಿಟರ್ ಕಾರ್ಡ್. ಆದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು ಅದನ್ನೆಲ್ಲ ನೀವು ಕೂತು ಯೋಚಿಸಿ ನೀವು ಮುಂದೆ ಹೋದಾಗ ಇಲ್ಲಿ ನಿಮಗೆ ಒಳ್ಳೆ ರಿಲೇಶನ್ಶಿಪ್ ಬರುತ್ತೆ ಅಂತಾನೂ ನಾನು ಹೇಳಿದ್ದೀನಿ. ಒಳ್ಳೆ ಜಾಬ್ಗೆ ನೀವು ಒಂದು ನಿಮ್ಮ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಒಂದು ಟ್ರೈನ್ ಅಪ್ ಮಾಡಿಕೊಂಡು ನೀವು ಮುಂದೆ ಒಂದು ಸೆಲ್ಫ್ ಬಿಸ್ನೆಸ್ ಶುರು ಮಾಡಿದಾಗ ನಿಮ್ಗೆ ಅದೃಷ್ಟ ಇದೆ ಇಲ್ಲಿ ಅನ್ನೋದು ಹೇಳ್ತಾ ಇದೆ. ಆದರೆ ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗಬೇಕು. ನಿಮಗೆ ಪರ್ಸನಲ್ ಲೈಫ್, ಫೈನಾನ್ಷಿಯಲ್ ಎಲ್ಲದರಲ್ಲೂ ನಿಮ್ಗಿಲ್ಲಿ ಮುಂದೆ ಯಾರೋ ಒಬ್ರು ಒಂದು ಆಫರ್ ಇದೆ ನಿಮಗೆ. ಯಾರ್ಯಾರು ಮದ್ವೆಗೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಮುಂದೆ ನಿಮ್ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಬರ್ತಾರೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ಇದಕ್ಕೆ ಎನರ್ಜಿ ಕಾರ್ಡ್ ಏನ್ ಕೊಡಬಹುದು ನಿಮ್ಗೆ, ನಿಮ್ಮ ಈ ಸ್ಟಕ್ ಆಗಿರೋ ಎನರ್ಜಿ ಅದಕ್ಕೆ ಮುಂದೆ ಒಳ್ಳೆ ಏನು ಪಾಸಿಟಿವ್ ಎನರ್ಜಿ ಬರಬಹುದು ನೋಡೋಣ. ಏನು ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡಬಹುದು. ಆಕ್ಷನ್ ನೋಡಿದ್ರಾ, ಡೋರ್ ಟು ರೊಮ್ಯಾನ್ಸ್, ವಿಕ್ಟ್ರಿ, 3 ಮೆಸೇಜ್ ಇದೆ ನಿಮಗೆ. ಏಂಜಲ್ ಆಫ್ ಸ್ಟ್ರೆಂತ್ ಬಾಟಮ್ ಆಫ್ ದಿ ಡೆಕ್. ಹತ್ರ ನೋಡಿದಾಗ ಇಲ್ಲಿ ಯಾರ್ಯಾರು ನಾನು ಮೊದಲೇ ಹೇಳಿದೆ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನನ್ನ ಹಳೆ ದಿನಗಳು ಮತ್ತೆ ಬರಬಹುದಾ, ನನಗೆ ಇಷ್ಟೊಂದು ಅವರು ಪ್ರಾಮಿಸ್ ಮಾಡಿದ್ರು, ನನ್ಗೀಗ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಆತರ ಎಲ್ಲ ನೀವು ಯೋಚನೆ ಮಾಡಿದಾಗ ಇಲ್ಲಿ ಅವರೊಂದು ಆಕ್ಷನ್ ತಗೋತಾರೆ. ಆತರ ನಿಮ್ಗೊಂದು ಆಕ್ಷನ್ ಕಾರ್ಡ್ ಬಂದಿದೆ. ಡೋರ್ ಟು ರೊಮ್ಯಾನ್ಸ್ ಇದೆ. ವಿಕ್ಟ್ರಿ, ಯಾವುದೇ ನಿಮ್ಮ ಲೈಫ್ ಮುಂದೆ ಫೈನಾನ್ಷಿಯಲ್ ಆಗಿರಬಹುದು, ಪ್ರೊಫೆಷನಲ್ ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ನಿಮ್ಗೊಂದು ಇಲ್ಲಿ ವಿಕ್ಟ್ರಿ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಮೇಲೆ ಈ ಕಾರ್ಡ್ ಬಂದಿದೆ. ಆದ್ರಿಂದ ನೀವು ಮುಂದೆ ಏನೇ ಮಾಡಿದ್ರು, ಒಂದು ಜಾಬ್ ಟ್ರೈ ಮಾಡೋದಾಗ್ಲಿ ಅಥವಾ ನೀವು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದಾಗ್ಲಿ ಅಥವಾ ನಿಮ್ಗೆ ಮುಂದೆ ಒಳ್ಳೆ ಒಂದು ಲೈಫ್ ಪಾರ್ಟ್ನರ್ ಬೇಕು ಆ ತರ ನೀವು ಟ್ರೈ ಮಾಡಿದ್ರೆ ಇಲ್ಲಿ ನಿಮ್ಗೆ ವಿಕ್ಟ್ರಿ ಇದೆ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಮುಂದೆ ಅದೃಷ್ಟ ಇದೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನೀವು ಮುಂದೆ ಒಂದು ಸ್ಟ್ರಾಂಗ್ ಆಗಿ ಬೆಳಿತೀರಾ ಅನ್ನೋದನ್ನು ಇಲ್ಲಿ ಏಂಜಲ್ ಆಫ್ ಸ್ಟ್ರೆಂತ್, ನಿಮ್ಗೊಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ ಇಂದ. ನಿಮ್ ಲೈಫ್ ಮುಂದೆ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.